ಹಾಗಾಗಿ ನಾವು ಯಾವಾಗೆಲ್ಲ ಇಂತಹ ವಿಡಿಯೋ ಮಾಡ್ತೇವೆ ನೀವು ಆ ಕ್ಯಾಮ್ರಾದಿಂದ ನೋಡ್ತಿರ್ಬೋದು. ಮತ್ತು ಈ ಕ್ಯಾಮ್ರಾ ಅಂದರೆ ನಾನು ಒಬ್ಬನೇ ಇದ್ದಾಗ ನನ್ನ ಕ್ಯಾಮ್ರಾ ನಿರ್ವಹಿಸಲು ಯಾರೂ ಇರುವುದಿಲ್ಲ. ಪರವಾಗಿಲ್ಲ, ಇದು ನೋಡಿ ನನ್ನ ಪ್ರತಿಯೊಂದು ಮಾತನ್ನು ಕೇಳ್ತದೆ. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ನನ್ನಂತೆ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಮತ್ತು ಯೂಟ್ಯೂಬರ್, ಬ್ಲಾಗರ್ ಆಗಿದ್ದರೆ ಮತ್ತು ನಿಮಗೆ AI ಅಥವಾ ರೋಬೋಟ್ನ ಸಹಾಯ ಬೇಕಾಗಿದ್ದರೆ ನೀವು ನೋಡ್ತಿದ್ದೀರಿ, ಇದು ಫೆಯುಟೆಕ್ನ ಸ್ಕಾರ್ಪ್ 3 ಗಿಂಬಲ್. ಇದರ ಪೇಲೋಡ್ ಕೆಪಾಸಿಟಿ ಮತ್ತು ಇವೆಲ್ಲದರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಸದ್ಯಕ್ಕೆ AI ಮತ್ತು ಹೀಗೆ ಮಾಡಿದರೆ ಅದು ಆಫ್ ಆಗುತ್ತದೆ. ಸರಳವಾಗಿ ಹೇಳಬೇಕಂದ್ರೆ, ನಾನು ಮತ್ತೆ ಹೀಗೆ ಇಲ್ಲಿ ಕೂತ್ಕೊಂಡ್ರೆ ನೀವು ನನ್ನ ಮಾತು ಕೇಳ್ತಿರಲ್ಲ. ತುಂಬ ಅದ್ಭುತವಾಗಿದೆ. ಮತ್ತು ಇದರ ಇಲ್ಲೊಂದು ಮುಖ್ಯ ವಿಷಯವೇನೆಂದರೆ, ಉದಾಹರಣೆಗೆ ನಾನು ಇದನ್ನು ಹಿಂದಿನಿಂದ ತೆಗೆದು ಈಗ ಮತ್ತೆ ಹೀಗೆ ಮಾಡಿದರೆ ಆಗ ಇದರ ರಿಮೋಟ್ ಆಗುತ್ತದೆ. ಇದರ ಮೇಲೆ ನೀವು ರೆಕಾರ್ಡಿಂಗ್ ಆನ್/ಆಫ್ ಮಾಡಬಹುದು. ಇನ್ನೂ ಭಾಳಷ್ಟು ವಿಷಯಗಳಿವೆ. ಇದಕ್ಕಾಗಿ ನನ್ನ ಯೂಟ್ಯೂಬ್ನಲ್ಲಿ ಆಳವಾದ ವಿಡಿಯೋವನ್ನು ನೋಡಿ.